ಕಾರ್ತಿಕ್ ಅವರು ವಿನ್ನರ್ ಆಗಿದ್ದಾರೆ. ಸೊ ಕಳೆದ ಒಂದು ವಾರದ ನಾವು ನೋಡಿದ ಸಂದರ್ಭದಲ್ಲಿ ಕಾರ್ತಿಕ್ ಅವರೇ ಹೋಗ್ಬಿಡ್ತಾರೆ ಅನ್ನುವಂತಹ ಸಿಚುವೇಶನ್ಸ್ ಇತ್ತು. ಸಡನ್ಲಿ ಒಂದು ವೀಕಲ್ಲಿ ಎಲ್ಲವೂ ಕೂಡ ಚೇಂಜಸ್ ಆಗೋಗ್ಬಿಡುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ? ವೋಟ್ಸ್ ಬಂತು ಅವ್ರು ಗೆದ್ರು ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ. ಓಕೆ, ಅಲ್ಲ ಈಗ 3 ಜನ ನೀವಿದ್ರಿ. ಸೊ ಆ 3 ಜನದಲ್ಲಿ ಇನ್ನೇನು ಪ್ರತಾಪ್ ಮತ್ತೆ ಸಂಗೀತ ಜೊತೆಗೆ ಇರ್ತಾರೆ. ಯಾಕಂದ್ರೆ ಎಲ್ಲರೂ ಮೈಂಡಲ್ಲಿ ಇತ್ತು ಸಂಗೀತ ಅವರೇ ವಿನ್ ಆಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಆಗಿ ಫಸ್ಟ್ ರನ್ನರ್ ಅಪ್ ಆಗಿ ಪ್ರತಾಪ್ ಬರ್ಬಹುದು ಅಂತ. ಲೈಕ್ ಒಂದೇ ಸರ್ತಿ ಕಾರ್ತಿಕ್ ಕೂಡ ವಿನ್ ಆಗ್ತಾರೆ. ಸೊ ಅವಾಗ ಹೇಗೆ ಅನಿಸ್ತು? ಲೈಕ್ ನಿಮಗೆ ಫ್ರೆಂಡ್ ಆಗಿ ಹೇಗೆ ಅನಿಸ್ತು ಅಂತ? ಸಿ ಮನೇಲಿ ಇರಬೇಕಿದ್ರೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ. 20 ಲಕ್ಷ ಬೋರ್ಡ್ ಅಂತ ಬಂದಾಗ ಒಬ್ರೊಬ್ರು ನಾವು ಕಿತ್ತಾಡ್ತಿದ್ವಿ, ಬಿಕಾಸ್ ಯಾರಿಗೂ ಅವ್ರ ಸ್ಥಾನ ಗೊತ್ತಿಲ್ಲ. ಹೊರಗಡೆ ವೋಟಿಂಗ್ಸ್ ಹೆಂಗೆ ನಡೀತಿದೆ ಅಂತ ಗೊತ್ತಾದರೆ, ಜನ ಯಾರನ್ನ ಎಷ್ಟು ಪ್ರೀತಿ ಪಡ್ತಿದ್ದಾರೆ ಅಂತ ಗೊತ್ತಾದರೆ ವಿ ಕ್ಯಾನ್ ಡಿಸೈಡ್. ಬಟ್ ಮನೇಲೇ ಕಿತ್ತಾಡ್ಬೇಕಂತ ಬರುವಾಗ ನಮಗೇ ಅರ್ಥ ಆಗಲ್ಲ ಅವ್ನು ಯಾವ್ದು ಕೊಟ್ಕೊಳ್ಳೋದು ನಮಗೆ ಅಂತ. ಸೊ ಪರ್ಸ್ಪೆಕ್ಟಿವ್ಸ್ ಅಂತ ಬಂದಾಗ ನನ್ನ ಪರ್ಸ್ನಲ್ ಪರ್ಸ್ಪೆಕ್ಟಿವ್ ನಂಗೆ ಇವ್ರು ಇಷ್ಟ ಇಲ್ಲ, ಅದಕ್ಕೆ ಇವ್ರು ಗೆಲ್ಲಬಾರ್ದು ಅಂತ ನಾನು ಹೇಳ್ಬೋದೇ ಹೊರತು